ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದೆ. ಇಂದಿಗೆ ಶಿಫ್ಟ್ ಆದ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್. ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಕೊನೆ ಹಂತದ ಕಸರತ್ತು ನಡೀತಾ ಇರುವಂತದ್ದು. ಇಂದಿಗೆ ಶಿಫ್ಟ್ ಆದ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್. ನಿನ್ನೆ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಮಾಜಿ ಸಿಎಂ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಬಹುತೇಕ ಸಚಿವ ಸಂಪುಟ ವಿಸ್ತರಣೆ ಪಟ್ಟಿ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಂದು ರಾಹುಲ್ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಫೈನಲ್ ಸಭೆ ನಡೆಯಲಿದೆ. ಇಂದಿನ ಸಭೆಯಲ್ಲಿ ಸಭಾಪತಿ ಸಭಾಧ್ಯಕ್ಷರ ಆಯ್ಕೆ ಬಗ್ಗೆಯೂ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಬಗ್ಗೆಯೂ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಕೊನೆ ಹಂತದಲ್ಲಿ ನಡೀತಾ ಇರುವಂತದ್ದು. ಇಂದಿಗೆ ಶಿಫ್ಟ್ ಆಗಿದೆ ಸಚಿವ ಸಂಪುಟ ಕ್ಲೈಮ್ಯಾಕ್ಸ್ ಕಸರತ್ತು. ನಿನ್ನೆ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಿಎಂ ಹಾಗೆ ಮಾಜಿ ಸಿಎಂ ಸಭೆ ನಡೆಸಿದ್ರು. ಸಭೆಯಲ್ಲಿ ಬಹುತೇಕ ಪಟ್ಟಿ ಫೈನಲ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ನೇತೃತ್ವದಲ್ಲಿ ಮತ್ತೊಂದು ಹಂತದ ಫೈನಲ್ ಸಭೆ ನಡೆಯಲಿದೆ. ಸಭೆಯಲ್ಲಿ ಅಂತಿಮವಾಗಿ 20 ಹೆಸರು ಫೈನಲ್ ಮಾಡಲಿದ್ದಾರೆ ವರಿಷ್ಠರು. ಹಾಗೆ ಇಂದಿನ ಸಭೆಯಲ್ಲಿ ಕೂಡ ಸಭಾಪತಿ ಸಭಾಧ್ಯಕ್ಷರ ಆಯ್ಕೆ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಬಗ್ಗೆಯೂ ಚರ್ಚೆ ಸಾಧ್ಯತೆ ಇದೆ. ಸರ್ಕಾರದಿಂದ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತಯಾರಿ ನಡೀತಾ ಇದೆ. ಸಿಎಂ ಕಚೇರಿಯಿಂದ ರಾಜಭವನಕ್ಕೆ ಮೌಖಿಕವಾಗಿ ಮಾಹಿತಿ ರವಾನೆಯಾಗಿದೆಯಂತೆ. ಗುರುವಾರ ಬಹುತೇಕ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜುಲೈ 30 ಗುರುವಾರ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಕಚೇರಿಯಿಂದ ರಾಜಭವನಕ್ಕೆ ಮೌಖಿಕವಾಗಿ ಮಾಹಿತಿ ರವಾನೆಯಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗುರುವಾರ ಬಹುತೇಕ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜುಲೈ 30 ಗುರುವಾರ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸಾಧ್ಯತೆ ಇದೆ. ಕೊನೆ ಹಂತದ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇರುವಂತದ್ದು. ನಿನ್ನೆ ಕೂಡ ಒಂದು ಹಂತದ ಸಭೆಯಾಗಿರುವುದು. ಇವತ್ತು ಕೂಡ ರಾಹುಲ್ ಹಾಗೆ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಸದ್ಯ ಇದೀಗ ಎಲ್ಲ ಓಕೆ ಆದ್ರೆ ಗುರುವಾರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆ ಕ್ಯಾಬಿನೆಟ್ ನಲ್ಲಿ ಲಿಂಗಾಯತ ಹಾಗೂ ಎಸ್ಟಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಲಾಗಿದೆ ಅಂತೆ. ಇಂದಿನ ರಾಹುಲ್ ಜೊತೆ ಮೀಟಿಂಗ್ ನಲ್ಲಿ ಡಿಸಿಎಂ ವಿಚಾರವೂ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ಇಬ್ಬರನ್ನು ಡಿಸಿಎಂ ಮಾಡಲು ಡಿಕೆಶಿ ಒಲವು ತೋರಿಸಿದ್ದಾರಂತೆ. ಹೈಕಮಾಂಡ್ ಜೊತೆ ಈಗಾಗಲೇ ಡಿಸಿಎಂ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಿಎಂ. ಮುಂದಿನ ಚುನಾವಣೆ ಗಮನದಲ್ಲಿಟ್ಕೊಂಡು ಡಿಕೆಶಿ ಚರ್ಚೆ ಮಾಡ್ತಾ ಇರುವಂತದ್ದು. 75% ಹೊಸ ಮುಖಗಳಿಗೆ ಮಣೆ ಹಾಕಲು ಇಲ್ಲಿ ಸಿಎಂ ಅವರು ಒಲವು ತೋರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ 25% ಮಾತ್ರ ಹಳೆ ಮುಖಗಳಿಗೆ ಅಂದ್ರೆ ಹಳಬರಿಗೆ ಅವಕಾಶ ನೀಡಲು ಸಿಎಂ ಚರ್ಚೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯ ಡಿಕೆ 2ನೇ ಹಂತದ ಕ್ಯಾಬಿನೆಟ್ನಲ್ಲಿ ಲಿಂಗಾಯತ ಹಾಗೆ ಎಸ್ಟಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಲಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಇರುವಂತದ್ದು, ಎಲ್ಲರ ಚಿತ್ತ ಮೀಟಿಂಗ್ ಅಂತ ಇರುವಂತದ್ದು. ಹಾಗೆ ಇನ್ನೂ 2 ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಲು ಇಲ್ಲಿ ಸಿಎಂ ಅವರು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗೆ ಹೆಚ್ಚುವರಿಯಾಗಿ ಇಬ್ಬರನ್ನು ಡಿಸಿಎಂ ಮಾಡಲು ಕೂಡ ಇಲ್ಲಿ ಡಿಕೆಶಿ ಒಲವು ತೋರಿಸ್ತಾ ಇದ್ದಾರಂತೆ. ಹೊಸ ಮುಖಗಳಿಗೆ ಇಲ್ಲಿ ಮಣೆ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಇಂದು ಸಂಜೆ 4 ಗಂಟೆಗೆ ಫೈನಲ್ ಮೀಟಿಂಗ್ ನಡೆಯಲಿದೆ. ರಾಹುಲ್ ಹಾಗೆ ಖರ್ಗೆ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ಮೆಗಾ ಮೀಟಿಂಗ್ ಇದು. ಮೀಟಿಂಗ್ ನಲ್ಲಿ ಸಿಎಂ ಡಿಕೆ, ಮಾಜಿ ಸಿಎಂ ಸಿದ್ದು ಹಾಗೂ ಹರಿಪ್ರಸಾದ್ ಭಾಗಿಯಾಗ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ 3 ರಿಂದ 4 ಹೆಸರುಗಳಲ್ಲಿ ಉಂಟಾಗಿರುವ ಒಂದಿಷ್ಟು ಗೊಂದಲಗಳಿದೆ. ಇಂದಿನ ಸಭೆಯಲ್ಲಿ ಹೆಸರು ಅಂತಿಮ ಮಾಡಲಿದೆ ಹೈಕಮಾಂಡ್. ಸಭೆ ಮುಗಿಸಿ ಸಂಜೆ ವೇಳೆಗೆ ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರೆ ಸಿಎಂ. ಇವತ್ತು ದೆಹಲಿಯಲ್ಲಿ 4 ಗಂಟೆಗೆ ಮಹತ್ವದ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ನಾಯಕರು ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಲಿದ್ದಾರೆ. ಹಾಗೆ ಒಂದು ಸಚಿವ ಸ್ಥಾನಕ್ಕೆ 3 ರಿಂದ 4 ಹೆಸರುಗಳು ಕೂಡ ಉಂಟಾಗಿರುವಂತದ್ದು. ಇದರಿಂದ ಗೊಂದಲ ಕೂಡ ಸೃಷ್ಟಿಯಾಗಿದೆ. ಇವತ್ತು ಫೈನಲ್ ಹಂತದಲ್ಲಿ ಎಲ್ಲಾ ರೀತಿಯ ಲೆಕ್ಕಾಚಾರ ಹಾಕಿ ಫೈನಲ್ ಪಟ್ಟಿ ರಿಲೀಸ್ ಮಾಡಿ ರಾಜ್ಯಕ್ಕೂ ಕೂಡ ಸಿಎಂ ಅವರು ಆಗಮಿಸಲಿದ್ದಾರೆ. ಮೊನ್ನೆ ಅವರು ದೆಹಲಿ ಪ್ರಯಾಣ ಬೆಳೆಸಿದ್ರು. ಜೊತೆಗೆ
ಸದ್ಯ ಈಗ ಕೊನೆ ಹಂತದ ಸಂಪುಟ ಸರ್ಕಸ್ ನಡೀತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ದೂರವಾಣಿಗೆ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಕೊನೆ ಹಂತದಲ್ಲಿ ಡಿಕೆ ಕ್ಯಾಬಿನೆಟ್ನ ಸಂಪುಟ ವಿಸ್ತರಣೆ ಏನು ಕಸರತ್ತು ನಡೀತಾ ಇರುವಂತದ್ದು. ನಿನ್ನೆ ಕೂಡ ಒಂದು ಹಂತದ ಮೀಟಿಂಗ್ ಆಯಿತು. ಇವತ್ತು ಕೂಡ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಮತ್ತೊಂದು ಮೀಟಿಂಗ್ ನಡೆಯಲಿದೆ. ಕೊನೆ ಹಂತದ ಸರ್ಕಸ್ ನಡೀತಾ ಇರುವಂತದ್ದು. ಪಟ್ಟಿ ಸದ್ಯದಲ್ಲೇ ಶೀಘ್ರದಲ್ಲೇ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಸುರಭಿ, ಹೌದು. ಸಚಿವ ಸಂಪುಟ ವಿಸ್ತರಣೆ ಕುರಿತು ದೆಹಲಿಯಲ್ಲಿ ಸರ್ಕಸ್ ಅನ್ನ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಮಾಡ್ತಾರಂತೆ. ಯಾಕಂದ್ರೆ ಪ್ರಮುಖವಾಗಿ ಈ ಬಾರಿಯ ಸಚಿವ ಸಂಪುಟ ಎಲ್ಲಾ ಆಧಾರದ ಮೇಲೂ ನೀಟಾಗಿರ್ಬೇಕು ಮತ್ತು ಪ್ರಮುಖವಾಗಿ ಯುವಕರಿಗೆ ಮತ್ತು 2028ರ ಚುನಾವಣೆ ದೃಷ್ಟಿಯಿಂದ ಆಗಿರ್ಬೋದು, ಲೋಕಲ್ ಬಾಡಿ ಚುನಾವಣೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ಸಮುದಾಯ ಮತ್ತೆ ಜಿಲ್ಲಾವಾರು ಸಚಿವ ಸಂಪುಟದಲ್ಲಿ ಅವಕಾಶಗಳನ್ನ ಕೊಡಬೇಕು ಅಂತ ಒತ್ತಡ ಇರೋದ್ರಿಂದ ಅದನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿಯೂ ಕೂಡ ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಜೊತೆ ಸಿದ್ದರಾಮಯ್ಯ ಮತ್ತೆ ಅದೇ ರೀತಿ ಡಿಕೆಶಿ ಮತ್ತು ಬಿಕೆ ಹರಿಪ್ರಸಾದ್ ಅವರು ತಾವು ತೆಗೆದುಕೊಂಡು ಹೋಗಿದ್ದಂತಹ ಪಟ್ಟಿ ಬಗ್ಗೆ, ಅಲ್ಲಿರುವಂತಹ ಹೆಸರುಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಿದೆ. ಒಂದು ಹಂತಕ್ಕೆ ಚರ್ಚೆ ಮುಕ್ತಾಯ ಆಗಿದ್ರೂ ಕೂಡ ಎಲ್ಲ ಒಂದ್ ಕಡೆ ಒಂದಷ್ಟು ಶಾಸಕರನ್ನ ತೆಗೆದುಕೊಳ್ಳೋದಕ್ಕೆ ಬಿಡುವ ಬಗ್ಗೆ ಸಾಕಷ್ಟು ಜಟಾಪಟಿ ನಡೀತಾ ಇರೋದು. ಯಾಕಂದ್ರೆ ಈ ಕಡೆ ಡಿಕೆಶಿ ಅವರು ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸ್ಬೇಕೆಂಬ ನಿಟ್ಟಿನಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರು ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸ್ಬೇಕು ಅಂತ ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಬ್ರು ನಾಯಕರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಹೋಗುವ ಮುನ್ನ ತಮ್ಮ ಆಪ್ತರ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು. ಹೀಗಾಗಿಯೇ ಒಂದಷ್ಟು ಹೆಸರುಗಳು ಸೇರಿಸುವುದು ಅಥವಾ ಬಿಡುವ ಬಗ್ಗೆ ಸಾಕಷ್ಟು ಕಸರತ್ತು ನಡೀತಿದೆ. ನಿನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಿಲ್ಲ. ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಜೊತೆ ಮತ್ತೊಂದು ಮೀಟಿಂಗ್ ಅನ್ನ ರಾಜ್ಯ ನಾಯಕರು ಹಮ್ಮಿಕೊಂಡಿರೋದು. ಇದು ಹೈ ವೋಲ್ಟೇಜ್ ಮೀಟಿಂಗ್ ಆಗಿರೋದ್ರಿಂದ ಇವತ್ತು ಎಲ್ಲವೂ ಕೂಡ ಫೈನಲ್ ಆಗುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಒಂದು ಪಟ್ಟಿ ಮತ್ತು ತಮಗೆ ಬೇಕಾದಂತ ಒಂದಷ್ಟು ಶಾಸಕರುಗಳಿಗೆ ಮತ್ತೆ ಅವ್ರಿಗೆ ಅವಕಾಶ ಕೊಡಿಸುವ ನಿಟ್ಟಿನಲ್ಲಿ ಅವರು ಕೂಡ ಒಂದು ಕಸರತ್ತನ್ನ ಮಾಡ್ತಾ ಇರೋದು. ಒಟ್ಟಿನಲ್ಲಿ ಇವತ್ತು ಸಂಜೆ 4 ಗಂಟೆಗೆ ನಡೆಯುವಂತಹ ಮೀಟಿಂಗ್ ಬಹಳ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಹೀಗಾಗಿ ಸಚಿವಾಕಾಂಕ್ಷಿಗಳು ಕೂಡ ಎಲ್ಲ ಒಂದ್ ಕಡೆ ಆತಂಕ ಶುರುವಾಗಿದೆ. ಯಾಕಂದ್ರೆ ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಬೀಳ್ಬಿಟ್ರು ಕೂಡ ಇನ್ನೂವರೆಗೂ ಕೂಡ ಸಚಿವ ಸಂಪುಟ ಸಂಪೂರ್ಣವಾಗಿ ಚರ್ಚೆ ಆಗಿಲ್ಲ, ಒಂದು ಹಂತಕ್ಕೆ ಬಂದಿಲ್ಲ ಅಂತ ಇರುವಂತದ್ದು ಸಚಿವಾಕಾಂಕ್ಷಿಗಳು ಮತ್ತೆ ಅವ್ರಿಗೆಲ್ಲ ಕೂಡ ಒಂದು ಆತಂಕ ಶುರುವಾಗಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿ ಮತ್ತೆ ಅದೇ ರೀತಿಯಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ, ಡಿಕೆಶಿ ಹಾಗೂ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೀತದೆ. ಈ ಮೀಟಿಂಗ್ ನಲ್ಲಿ ಎಲ್ಲವೂ ಫೈನಲ್ ಆಗುವ ಸಾಧ್ಯತೆ ಇರೋದ್ರಿಂದ ಇರುವಂತಹ 20 ಸ್ಥಾನಗಳನ್ನು ಕೂಡ ಈಗಾಗಲೇ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ತೀರ್ಮಾನ ಮಾಡಿರೋದ್ರಿಂದ ಯಾರಿಗೆಲ್ಲ ಅವಕಾಶಗಳು ಸಿಗುತ್ತೆ, ಯಾವ್ಯಾವ ಮಾನದಂಡಗಳನ್ನು ತೆಗೆದುಕೊಳ್ತಾರೆ ಎಂಬ ಚರ್ಚೆ ಕೂಡ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು. ಪ್ರಮುಖವಾಗಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಇರೋದ್ರಿಂದ ಸುಮಾರು 13-14 ಸ್ಥಾನಗಳಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಸಿಗುವ ಸಾಧ್ಯತೆ ಇರುವಂತದ್ದು. ಸುರಭಿ, ಮಾರುತಿ ಹೋಲ್ಡ್ ಅಲ್ಲಿರಿ, ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಮಾತಾಡ್ಸ್ತೀನಿ ಅಂತ ಹೇಳ್ತಾ. ಈಗ ರಾಜ್ಯ ಸಚಿವ ಸಂಪುಟ